السلام عليكم ورحمة الله. الحمد لله الصلاة والسلام على رسول الله وعلى آله وصحبه أجمعين. رب اشرح لي صدري ويسر لي أمري واحلل عقدة من لساني يفقهوا قولي. ಪ್ರೀತಿಯ ಸಹೋದರರೇ, ಸ್ನೇಹಿತರೆ, ನಾವು ನಮ್ಮ ಮಕ್ಕಳಿಗೆ ಯಾವ ರೀತಿಯಲ್ಲಿ ಅಲ್ಲಾಹನ ಕುರಿತು ಉಪದೇಶಗಳನ್ನು ನೀಡಬೇಕು ಎಂಬುದರ ಕುರಿತಿರುವ ಸಲಹೆಗಳು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ವಚನಗಳಲ್ಲಿ ನಮಗೆ ಕಾಣಲಿಕ್ಕೆ ಸಿಗುತ್ತದೆ. ಇಮಾಮ್ ತುರ್ಮುದಿ ರಹಿಮಹುಲ್ಲಾ ಅವರ ಗ್ರಂಥದಲ್ಲಿ ಅವರು ಉಲ್ಲೇಖಿಸುವಂತಹ ಹದೀಸ್, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇಬ್ನ್ ಅಬ್ಬಾಸ್ ರದಿಯಲ್ಲಾಹು ಅನ್ಹು ರವರು ಸಣ್ಣ ಪ್ರಾಯದಲ್ಲಿರುವಾಗ ಅವರೊಂದಿಗೆ ನೀಡುವ ಕೆಲವು ಉಪದೇಶಗಳು. ಅದು ಏನಂತ ಹೇಳಿದರೆ, ಯಾ ಗುಲಾಮ್, ಎಲೈ ಬಾಲಕನೇ, ಇನ್ನಿ ಉಅಲ್ಲಿಮುಕ ಕೆಲಿಮಾತಿನ್, ನಾನು ನಿನಗೆ ಕೆಲವೊಂದು ಮಾತುಗಳನ್ನು, ಸಲಹೆಗಳನ್ನು ಕೊಡುತ್ತೇನೆ ಎಂಬ ರೀತಿಯಲ್ಲಾಗಿದೆ. ಯಹ್ಫದಿಲ್ಲಾಹ ಯಹ್ಫದುಕ, ನೀನು ಅಲ್ಲಾಹನನ್ನು ಭಯಪಟ್ಟು ಈ ಭೂಮಿಯ ಮೇಲೆ ಜೀವಿಸುವುದಾದರೆ ಅಲ್ಲಾಹನು ನಿನ್ನನ್ನು ರಕ್ಷಿಸುತ್ತಾನೆ ಎಂದಾಗಿದೆ. ಅಂದರೆ ಅಲ್ಲಾಹನು ಪ್ರತಿಯೊಬ್ಬ ಮನುಷ್ಯನು ಈ ಭೂಮಿಯ ಮೇಲೆ ಯಾವ ರೀತಿಯಲ್ಲಿ ಜೀವಿಸಬೇಕು, ಯಾವ ರೀತಿಯಲ್ಲಿ ಜೀವಿಸಬಾರದು ಎಂಬ ಮಾರ್ಗದರ್ಶನವನ್ನು ಅಲ್ಲಾಹನು ಮನುಷ್ಯರಿಗೆ ನೀಡಿದ್ದಾನೆ. ಆ ಮಾರ್ಗದರ್ಶನವನ್ನು ಜೀವನದಲ್ಲಿ ಅಳವಡಿಸಿ ಜೀವಿಸುವುದಾದರೆ ಅಲ್ಲಾಹನು ಆ ಮನುಷ್ಯನನ್ನು ರಕ್ಷಿಸುತ್ತಾನೆ ಎಂದು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ನಮಗೆ ಕಲಿಸಿಕೊಡುತ್ತಾರೆ. ಇನ್ನು ಮುಂದುವರಿಸಿ ಹೇಳುವಂತಹ ಮಾತು, ಯಹ್ಫದಿಲ್ಲಾಹ ತಜಿದುಹು ಅಮಾಮಕ್, ನೀನು ಅಲ್ಲಾಹನನ್ನು ಭಯಪಟ್ಟು ಜೀವಿಸುವುದಾದರೆ ಅಲ್ಲಾಹನ ಸಹಾಯವನ್ನು ನಿನಗೆ ಕಾಣಲಿಕ್ಕೆ ಸಾಧ್ಯವಿದೆ. ತಅರ್ರಫ್ ಇಲೈಹಿ ಫಿರ್ ರಖಾಯಿ ಯಅರಿಫ್ಕ ಫಿಶ್ ಶಿದ್ದ, ಅಂದರೆ ನೀನು ಸುಖದ ಸಂದರ್ಭದಲ್ಲಿ ಅಲ್ಲಾಹನನ್ನು ನೆನಪಿಸುವುದಾದರೆ, ಅಲ್ಲಾಹನ ಸ್ಮರಣೆಯನ್ನು ನೀನು ನೆಲೆ ನಿಲ್ಲಿಸಿ ಜೀವಿಸುವುದಾದರೆ ಕಷ್ಟದ ಸಂದರ್ಭದಲ್ಲಿಯೂ ಕೂಡ ಅಲ್ಲಾಹನು ನಿನ್ನನ್ನು ಕೂಡ ಸ್ಮರಿಸುತ್ತಾನೆ ಎಂದಾಗಿದೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡುವುದು. ಅದೇ ರೀತಿ ಮುಂದುವರಿಸಿ ಹೇಳುತ್ತಾರೆ, ವಇದಾ ಸಅಲ್ತ ಫಸ್ಅಲಿಲ್ಲಾ ವಇದಸ್ತಅನ್ತ ಫಸ್ತಇನ್ ಬಿಲ್ಲಾ, ನಿನಗೆ ಏನಾದರೂ ಬೇಡುವುದಾದರೆ ಅಲ್ಲಾಹನೊಂದಿಗೆ ಬೇಡು, ನಿನಗೇನಾದರೂ ದೈವಿಕ ಸಹಾಯ ಯಾಚನೆ ಮಾಡುವುದಾದರೆ ಅಲ್ಲಾಹನೊಂದಿಗೆ ಸಹಾಯ ಯಾಚಿಸು. ಅಲ್ಲಾಹನಾಗಿದ್ದಾನೆ, ನಮ್ಮ ಎಲ್ಲ ಈಡೇರಿಕೆಗಳನ್ನು ಪೂರ್ತಿ ಮಾಡಿಕೊಡುವವನು ಅಲ್ಲಾಹನಾಗಿದ್ದಾನೆ ಎಂಬ ವಿಶ್ವಾಸ ನಾವು ಸದಾ ನಮ್ಮ ಮನಸ್ಸಿನಲ್ಲಿ ನೆಲೆ ನಿಲ್ಲಿಸಬೇಕು. ಅದೇ ರೀತಿ ನಾವು ಸದಾ ಸಮಯದಲ್ಲಿ ಅಲ್ಲಾಹನೊಂದಿಗೆ ಮಾತ್ರವೇ ಪ್ರಾರ್ಥಿಸಬೇಕು, ದೈವಿಕ ಸಹಾಯ ಯಾಚನೆಯನ್ನು ಯಾಚಿಸಬೇಕು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮುಂದುವರಿಸಿ ಹೇಳುತ್ತಾರೆ, ಖದ್ ಜಫಲ್ ಕಲಮು ಬಿಮಾ ಹುವ ಕಾಯಿನ್, ಏನೆಲ್ಲ ಈ ಭೂಮಿಯ ಮೇಲೆ ಉಂಟಾಗಬೇಕು ಅದನ್ನೆಲ್ಲವನ್ನು ಅಲ್ಲಾಹನು ಲಿಖಿತಗೊಳಿಸಿ ಬಿಟ್ಟಿದ್ದಾನೆ. ಆ ಲೇಖನಿ ಒಣಗಿ ಹೋಗಿದೆ. ಅಂದರೆ ಎಲ್ಲವೂ ಕೂಡ ಅಲ್ಲಾಹನ ಒಂದು ದಾಖಲೆಯಲ್ಲಿ ನಿರ್ಣಯಿಸಲ್ಪಟ್ಟದಾಗಿದೆ. ಯಾವುದನ್ನು ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಸೃಷ್ಟಿಸಬೇಕು ಎಂಬುದು ಅಲ್ಲಾಹನ ತೀರ್ಮಾನ ಪ್ರಕಾರವೇ ನಡೆಯುತ್ತಾ ಇದೆ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಹೇಳುವುದು, ಫಲವ್ ಅನ್ನಲ್ ಖಲ್ಕ ಕುಲ್ಲುಹುಂ ಜಮೀಅನ್ ಅರಾದು ಅನ್ ಯನ್ಫಉಕ ಬಿಶೈಇನ್ ಲಂ ಯಕ್ತುಬುಹು ಅಲ್ಲಾಹು ಅಲೈಕ ಲಂ ಯಕ್ದಿರು ಅಲೈಹ್, ಒಂದು ವೇಳೆ ಈ ಭೂಮಿಯ ಮೇಲಿರುವ ಎಲ್ಲಾ ಸೃಷ್ಟಿಗಳೂ ಕೂಡ ಒಂದಾಗಿ ಸೇರಿ ಅಲ್ಲಾಹನು, ಸೃಷ್ಟಿಕರ್ತನಾದ ಅಲ್ಲಾಹನು ನಿನ್ನ ಮೇಲೆ ವಿಧಿಸದಂತಹ ಏನಾದರೂ ಉಪಕಾರವನ್ನು ಮಾಡಲು ಅವರು ಬಯಸಿದರೆ, ಸೃಷ್ಟಿಗಳು ಬಯಸಿದರೆ, ಸೃಷ್ಟಿಕರ್ತನು ಆ ಕುರಿತು ನಿನ್ನ ಮೇಲೆ ಬಯಸದಿದ್ದರೆ ಯಾವ ಸೃಷ್ಟಿಯು ನಿನಗೆ ಯಾವುದೇ ಉಪಕಾರವನ್ನು ಕೂಡ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲಿಸಿಕೊಡುತ್ತಾರೆ. ಇನ್ನು ವೈನ್ ಅರಾದು ಅನ್ ಯದುರ್ರುಕ ಬಿಶೈಇನ್ ಲಂ ಯಕ್ತುಬುಹು ಅಲ್ಲಾಹು ಅಲೈಕ ಲಂ ಯಕ್ದಿರು ಅಲೈಹಿ, ಒಂದು ವೇಳೆ ಅವರು ಸೃಷ್ಟಿಗಳು ಎಲ್ಲರೂ ಕೂಡ ಸೇರಿ ಯಾವುದಾದ್ರೂ ಒಂದು ನಷ್ಟ ನಿನಗೆ ಒದಗಿಸಬೇಕು ಅಂತೇಳಿ ಬಯಸುವುದಾದರೆ ಆ ನಷ್ಟವು ಅಲ್ಲಾಹನು ನಿನ್ನ ಮೇಲೆ ಆಗಬಾರದು ಎಂದು ಬಯಸಿದ್ದರೆ ಅಲ್ಲಾಹನ ತೀರ್ಮಾನವೇ ನಡೆಯುವುದೇ ಹೊರತು ಸೃಷ್ಟಿಗಳು ಯಾವುದೇ ಕೆಡುಕನ್ನು ಉಂಟು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳ್ತಾರೆ, ವಅಲಮ್ ಅನ್ನ ಫಿ ಸ್ಸಬ್ರಿ ಅಲಾ ಮಾ ತಕ್ರಹು ಖೈರನ್ ಕಸೀರ, ನೀನು ಅರಿತಿರಬೇಕು, ನೀನು ಯಾವುದರ ಕುರಿತು ಅಸಹ್ಯ ಪಡುತ್ತೀಯೋ ಅದಕ್ಕಾಗಿ ನೀನು ಸಹನೆ ವಹಿಸುವುದಾದರೆ ಅದರಲ್ಲಿ ಧಾರಾಳ ಒಳಿತುಗಳಿವೆ ಅಂತ ಹೇಳಿ ಕಲಿಸಿಕೊಡುತ್ತಾರೆ. ವಅನ್ನ ನಸ್ರ ಮಅ ಸ್ಸಬ್ರ್ ವಅನ್ನ ಅಲ್ ಫರ್ಜ ಮಅ ಅಲ್ ಕರ್ಬ್ ವಅನ್ನ ಮಅ ಅಲ್ ಉಸ್ರಿ ಯುಸ್ರಾ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು
ಹೇಳುದು, ಖಂಡಿತವಾಗಿಯೂ ಅಲ್ಲಾಹನ ಸಹಾಯವು ಸಹನೆಯೊಂದಿಗಿದೆ, ಅದೇ ರೀತಿ ನಿರಾಳತೆಯು ನಿನಗೆ ಇಕ್ಕಟ್ಟಿನೊಂದಿಗಿದೆ ಅಲ್ವಾ. ನಿನಗೆ ನೀನು ಇಕ್ಕಟ್ಟು ಅಂತೇಳಿ ನಿನ್ನ ಜೀವನದಲ್ಲಿ ಬಯಸುವುದರಲ್ಲಿಯೇ ನಿರಾಳತೆಯೂ ಕೂಡ ಅಲ್ಲಾಹನು ನಿಮ್ಗೆ ಅದರಲ್ಲಿ ಇಟ್ಟಿದ್ದಾರೆ ಎಂಬುದನ್ನು ನೀನು ಅರಿತಿರಬೇಕು. ಅದೇ ರೀತಿ ಕಷ್ಟದೊಂದಿಗೆಯೂ ಸುಲಭವೂ ಕೂಡ ಇದೆ. ನಾವು ಯಾವತ್ತು ನಮ್ಮ ಜೀವನದಲ್ಲಿ ಕಷ್ಟ ಅಂತೇಳಿ ಬಯಸುವುದಾದ್ರೂ ಕೂಡ ಅದರ ಹಿಂದೆ ಒಂದು ಸುಲಭ ಇದೆ ಎಂದು ನಾವು ಅರಿತಿರಬೇಕು. ನಾವು ಸಹನೆ ವಹಿಸುವುದಾದರೆ ನಮ್ಮ ಜೀವನದಲ್ಲಿ ಆ ಸಹನೆಯೊಂದಿಗೆ ಅಲ್ಲಾಹನ ಸಹಾಯವು ಇದೆ ಎಂಬುದನ್ನು ಅರಿತುಕೊಳ್ಬೇಕು ಎಂಬ ಮಹತ್ತರವಾದಂತಹ ಒಂದು ಸಂದೇಶವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆ ಸಣ್ಣ ಪ್ರಾಯದ ಇಬ್ನ್ ಅಬ್ಬಾಸ್ ರಲಿಯಲ್ಲಾಹು ಅನ್ಹು ಅವರಿಗೆ ಹೇಳಿಕೊಡುತ್ತಾರೆ. ಈ ಸಂದೇಶವನ್ನು ನಾವು ಅರಿಯಬೇಕು, ನಮ್ಮ ಜೀವನದಲ್ಲಿ ಅಳವಡಿಸಬೇಕು, ನಮ್ಮ ಮಕ್ಕಳಿಗೂ ಕೂಡ ಈ ತರಬೇತಿಯನ್ನು ನೀಡಬೇಕು. ಅಲ್ಲಾಹನು ಅವನು ಇಚ್ಛಿಸಿದ ರೀತಿಯಲ್ಲಿ ಜೀವನವನ್ನು ಸಾಗಿಸಲು ನಮಗೆ ಅನುಗ್ರಹವನ್ನು ದಯಪಾಲಿಸಲಿ. ವ ಆಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹ್.